ಹಾಡಹಗಲೇ ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿಗಳ ದರೋಡೆ ಆಗಿರುವಂತದ್ದು. ಸೊ ಈ ಬಗ್ಗೆ ಏನು ಹೇಳೋದು ಸರ್? ಆ ಬಗ್ಗೆ ಬರೀ ನಾವು ನೋಡ್ತಾ ಇದ್ದೀರಿ, ಬರೀ 7 ಕೋಟಿ ರೂಪಾಯಿ ಇವತ್ತು ದರೋಡೆ ಆಗಿದೆ. ಅದು ಹಾಡಹಗಲೇ ಬೆಂಗಳೂರು ನಗರದಲ್ಲಿ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಏನು ಇವತ್ತೇನು ಇದಾಗಿದೆಯಲ್ಲ, ಹಾಗಾಗಿ ನಾವೇನು ಇವತ್ತು ಚೈನ್ ಸ್ನಾಚಿಂಗು ನೀವು ನೋಡಿರ್ಬೋದು, ಔಟ್ಸ್ಕಟ್ಟಲ್ಲಿ ಚೈನ್ ಸ್ನಾಚಿಂಗು ಭಾಳ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಯಾರು ಚಕರ ಎತ್ತಾ ಇಲ್ಲ. ಮೊಬೈಲ್ ಸ್ನ್ಯಾಚಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಬೆಳಕು ಚೆಲ್ಲಬೇಕಾಗ್ತದೆ. ಸರ್ಕಾರಕ್ಕೆ ಏನು ಈಗಾಗಲೇ ಹೇಳಿದ್ರಲ್ಲ, ಯಾವುದ್ರಲ್ಲಿ ಎಷ್ಟು ಕಮಿಷನ್ ಹೊಡಿಬೋದು ಅಂತ ಅದ್ರ ಬಗ್ಗೆ ಗಮನ ಹೊರತಾಗಿ ಸಾರ್ವಜನಿಕರಿಗೆ ರಕ್ಷಣೆಯಾಗಿ, ಹೆಣ್ಮಕ್ಳಿಗೆ ರಕ್ಷಣೆಯಾಗಿ, ಇದ್ರ ಬಗ್ಗೆ ಯುವಕರಿಗೆ ರಕ್ಷಣೆಯಾಗಿ ಅದಿಲ್ಲ. ಆಮೇಲೆ ಇವತ್ತೇನು ನಾವು ಇದು ಮಾಡ್ತಾ ಇದ್ದಾರಲ್ವ, ಇವತ್ತೇನು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಒಬ್ಬೊಬ್ರಿಗೂ ಒಂದು ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಇವತ್ತೇನು ನಮ್ಮ ಇದು ಮಾಡ್ತಾ ಇದ್ದಾರಲ್ಲ ಸರ್, ಏನು ನಮ್ಮ KS ಎಕ್ಸಾಮು ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಬಾರಿನೂ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇವತ್ತವರೆಗೂ ಅದು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲೇನೋ ಸಮಸ್ಯೆ ಆಗ್ತದೆ, ಇಲ್ಲ ಪೇಪರ್ ಲೀಕ್ ಆಗ್ತದೆ, ಮತ್ತೆ ಮುಂದಕ್ಕೆ ಹೋಗ್ತದೆ. ಎಕ್ಸಾಮ್ ಬರ್ದಿರ್ತಕ್ಕಂಥವ್ರು ಭಾಳ ಜನ ಬಂದು ಇಲ್ಲಿ ಪಕ್ಷದ ಕಚೇರಿಗೆ ಬಂದು ಅವರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ನಿಜಕ್ಕೂ ಸಹ ಈ ಸರ್ಕಾರ ಇರ್ತಕ್ಕಂಥದ್ದು ಬರೀ ಕಮಿಷನ್ ಹೊಡಿಲಿಕ್ಕೆ ಅಷ್ಟೇ. ಸಾರ್ವಜನಿಕರ ಕುಂದುಕೊರತೆಗಾಗಲಿ, ಯಾರು ಬಡವ್ರಿಗೆ ಒಳ್ಳೇದಾಗಬೇಕು ಅನ್ನೋದಾಗಲಿ ಯಾವುದು ಈ ಸರ್ಕಾರಕ್ಕಿಲ್ಲ. ಯಾವುದರಲ್ಲಿ ಏನು ಡ್ಯೂಟಿ ಹೊಡಿಬೋದು ಅದರಲ್ಲಿ ಇವರು ಹೆಚ್ಚು ಆಸಕ್ತಿನ ವಹಿಸಿ ದುಡ್ಡು ಬರೋಂಥ ಸ್ಕೀಮನ್ನು ಹಾಕೊಳ್ತಾ ಇದ್ದಾರೆ ಅಷ್ಟೇ. ಓಕೆ, ಇತ್ತೀಚೆಗಷ್ಟೇ ತಾವು ತೆರಿಗೆ ವಿಚಾರಕ್ಕೂ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರಿ. ಫ್ರೀಡಂ ಪಾರ್ಕ್ ಅಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇದೆ ಈ ಸರ್ಕಾರ ಅಂತ. ಒಟ್ಟಾರೆ ಅಭಿವೃದ್ಧಿ ವಿಚಾರವಾಗಿ, ಹಾಗೇನೆ ಒಂದಷ್ಟು ರಾಜ್ಯದ ರೈತರ ಪರವಾಗಿ ಒಂದಷ್ಟು ಹೋರಾಟ ಕೂಡ ನಡೀತು. ಸೊ ಒಟ್ಟಾರೆ ಹೀಗೆ ಪ್ರಸ್ತುತವಾಗಿ ಗಮನಿಸುವುದಾದ್ರೆ ರಾಜ್ಯ ಸರ್ಕಾರದ ಧೋರಣೆ ಇರ್ಬೋದು, ಅಭಿವೃದ್ಧಿ ಕೆಲಸದತ್ತ ನಡೆ ಇರ್ಬೋದು, ಇದ್ರ ಬಗ್ಗೆ ಏನು? ತೆರಿಗೆ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗಾಗಲೇ ನಾವು ಹೇಳಿದ್ದೀರಿ, ಎ ಖಾತಾ ಬಿ ಖಾತಾ ಅಂತ ಮಾಡಿದ್ರು. ಅದ್ರ ಬಗ್ಗೆ ನಾವು ಈಗಾಗಲೇ ಭಾಳ ವಿವರವಾಗಿ ಹೇಳಿದ್ದೀರಿ. ಎಲ್ಲವನ್ನು ಸಹ ನಾವು ಈಗಾಗಲೇ ಮಾಧ್ಯಮದ ಮುಂದೆ, ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀವಿ. ಇದು ಒಂದು ಕಡೆ. ಇನ್ನೊಂದು ತೆರಿಗೆ ಅಷ್ಟೇ ಅಲ್ಲ, ನೀವು ಯಾವುದಾದ್ರಲ್ಲಾದ್ರೂ ನೋಡಿ ಬೆಂಗಳೂರು ನಗರದಲ್ಲಿ ನೀವು ಇವತ್ತೊಂದು ದಿವಸ ಅವ್ರು ತರ್ತಾ ಇರ್ತಕ್ಕಂಥ ಸ್ಕೀಮ್ಗಳು, ಈಗ BD ಅಕ್ವಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗಾಗಲೇ ಎಲ್ಲ ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿದೆ. ಈಗ ಅದ್ರ ಬಗ್ಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ. ಅಲ್ಲಿ ಯಾವುದು ಎಲ್ಲಿ ಡೆವಲಪ್ಮೆಂಟ್ ಆಗಿದೆ, ಈಗ ನೋಟಿಫಿಕೇಶನ್ ಮಾಡ್ತೀನಿ ಅಂತಾರೆ, ಈಗ ಅಲ್ಲಿ ದುಡ್ಡು ಹೊಡೆಯೋ ಸ್ಕೀಮು. ಈ ರೀತಿ ಈ ರಾಜ್ಯ ಸರ್ಕಾರ ಯಾವಾಗಲೂ ಸಹ ಬಡವರ ಪರವಾಗಿ, ರೈತರ ಪರವಾಗಿ, ಏನು ಈ ರಾಜ್ಯದ ಜನ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳಾಗಬೇಕಾಗಿತ್ತು ಇವತ್ತು ಅದನ್ನೆಲ್ಲ ಬಿಟ್ಟು ಲೂಟಿ ಹೊಡೆಯೋದ್ರಲ್ಲಿ ನಿಸ್ಸಿಂಬರಾಗಿದ್ದಾರೆ. ಹಾಗಾಗಿ ಇದಕ್ಕೆ ಇವರು ಏನಪ್ಪ ಅವ್ರದ್ದೆಲ್ಲ ಹೇಳೋದು ಒಂದೇ ಮಾತು, ನಾವು ನಮ್ಮ ಸ್ಟ್ರೆಂತು 140 ಇದೆ, ನಾವೇನು ಬೇಕಾಗಿದ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಯಾವತ್ತು ಚುನಾವಣೆ ಬರ್ತದೆ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇವರಿಗೆ ಯಾವ ರೀತಿ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ ಅಂತೇಳಿ ಅವತ್ತು ಅವ್ರಿಗೆ ಗೊತ್ತಾಗ್ತದೆ. ಇವತ್ತು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾವ ರೀತಿಯಾಗಿ ಸ್ಥಳೀಯ ಚುನಾವಣೆಗಳಿಗೆ ತಯಾರಿ ನಡೀತಿದೆ JDS ಪಕ್ಷದಲ್ಲಿ ಅಂತ? ಯಾಕೆ ಅಂತಂದ್ರೆ ಈಗ ಪ್ರಸ್ತುತವಾಗಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಕೂಡ ಸಾಕಷ್ಟು ತಯಾರಿಯನ್ನು ನಡೆಸಿದೆ. DK ಶಿವಕುಮಾರ್ ಅವರು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. JDS ನಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ನಡೀತಾ ಇದೆ? ಯಾಕೆ ಅಂತಂದ್ರೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತೇಳಿ 5 ಭಾಗಗಳಾಗಿ ವಿಂಗಡಣೆ ಕೂಡ ಮಾಡಲಾಗಿದೆ. ಸೊ ನಡೀತಾ ಇರುವಂತದ್ದು 5 ಪಾಲಿಕೆಗಳಿಗೆ ಚುನಾವಣೆ. ಆ ಬಳಿಕ ಮತ್ತೆ ಒಂದಷ್ಟು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಅದು ಮುಂದಿನ ದಿನಗಳಲ್ಲಿ ನಡೆಯುವಂಥದ್ದು. ಒಟ್ಟಾರೆಯಾಗಿ JDS ಪಕ್ಷ ಯಾವ ರೀತಿ ಸನ್ನದ್ಧವಾಗಿದೆ ಅಂತ? ಸರ್, ನಾವು ಯಾವತ್ತೂ ಸಹ ಏನು ಪ್ರಾದೇಶಿಕ ಪಕ್ಷ JDS ಪಕ್ಷ ಯಾವತ್ತೂ ಸಹ ಚುನಾವಣೆಗಳಿಗೆ ಭಯಪಟ್ಟಂಥ ಜಾಯಮಾನ ನಮ್ಮದಲ್ಲ. ನಾವು ಯಾವಾಗಲೂ ಸಹ ಹೇಳ್ತಾ ಇದ್ದೀರಿ, ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದನ್ನು ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇವತ್ತು 5 ಭಾಗಗಳಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಕ್ಷದಿಂದ ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ಆದರೆ ಅವರು ಚುನಾವಣೆ ಗೆಲ್ಲಲಿಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಅದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡೋದೇ ಈ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇನ್ನು ನಾವು ಈಗ ಸ್ಥಳೀಯವಾಗಿ ಈಗಾಗಲೇ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲ ಚುನಾವಣೆಗಳು ಸಹ ಇವ್ರು ಯಾವ ಚುನಾವಣೆನೂ ಮಾಡ್ತಾ ಇಲ್ಲ. ತಾವೆಲ್ಲ ನೋಡ್ತಾ ಇದ್ದೀರಿ, ಎಲೆಕ್ಷನ್ ಕಮಿಷನರ್ ಕೋರ್ಟ್ಗೆ ಹೋಗಿದ್ದಾರೆ, ಚೀಮಾರಿ ಹಾಕ್ತಾ ಇದ್ದಾರೆ. ಚೀಮಾರಿ ಹಾಕಿದ್ರು ಸಹ ಇವರು ಚುನಾವಣೆ ಮಾಡಲಿಕ್ಕೆ ಇವರು ಮನಸ್ಸು ಮಾಡ್ತಾ ಇಲ್ಲ. ಏನೋ ಒಂದು ಕುಂಟು ನೆಪ ಹೇಳ್ತಾರೆ, ಕುಂಟು ನೆಪ ಹೇಳ್ಬಿಟ್ಟು ನಾವು ಚುನಾವಣೆ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂತ ಬರೀ ಬಾಯಿ ಮಾತನ್ನ ಹೇಳ್ತಾರೆ. ಕೋರ್ಟಲ್ಲಿ ಇವರು ಸಮಯ ಕೇಳ್ತಾ ಇದ್ದಾರೆ, ಕೋರ್ಟಲ್ಲಿ ಇವರು ಸಾಕಷ್ಟು ಸಮಯಾವಕಾಶ ತಗೊತಾ ಇದ್ದಾರೆ. ಅಲ್ಲಿ ಏನೋ ಒಂದು ಕುಂಟು ನೆಪ ಹೇಳ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ವಿಶೇಷ ಏನಪ್ಪ ಅಂತಂದರೆ, ಪ್ರತಿ ಬಾರಿ ಹೇಳ್ತಾರೆ ಅಧಿಕಾರ ವಿಕೇಂದ್ರೀಕರಣ, ಎಲ್ಲರಿಗೂ ಸಹ ನಮಗೆ ಕಟ್ಟ ಕಡೆ ವ್ಯಕ್ತಿಗೂ ಅಧಿಕಾರ ಸಿಗಬೇಕು ಅಂತ. ರೇ ಸ್ವಾಮಿ, ನೀವು ಗ್ರಾಮ ಪಂಚಾಯತಿ ಚುನಾವಣೆಗಳ ಮುಂದೂಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಈಗಾಗಲೇ 6 ವರ್ಷ ಕಳೆದೋಯ್ತು. ಇವತ್ತು ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯಿತು.
ಇದುವರೆಗೂ ಸಹ ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮಾಡಲಿಲ್ಲ ನೀವು. ನಿಮಗೆ ಅಷ್ಟೊಂದು ಭಯ ಇದ್ದರೆ, ನಿಮ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಇದ್ದರೆ ಯಾಕೆ ಚುನಾವಣೆ ಮಾಡ್ತಾ ಇಲ್ಲ? ದಯವಿಟ್ಟು ಮಾಡಿ. ಇವ್ರಿಗೆ ಯಾವುದೇ ಕಾರಣಕ್ಕೂ ಹೇಳೋದೊಂದು, ಮಾತನಾಡೋದು ಒಂದು, ಆದರೆ ಅವರ ಕೃತಿ ಬೇರೆ. ಅದು ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇನೆ. ಇನ್ನು ನೀವು ತೆರಿಗೆ ವಿಚಾರದಲ್ಲಿ ಹೇಳ್ತಾ ಇದ್ರಿ, ನಾವೊಂದು ದೊಡ್ಡ ಪ್ರತಿಭಟನೆಯನ್ನು ಸಹ ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ. ನಾವು ಹೇಳಿದ್ವಿ ಅವತ್ತು, ಈ ಸರ್ಕಾರ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಹುಚ್ಚುಚ್ಚಾಗಿ ನೋಡ್ತಾ ಇದ್ದೀರಲ್ಲ, ಡೊನಾಲ್ಡ್ ಟ್ರಂಪ್ ಅವ್ರು ಏನು ಮಾಡ್ತಾರೆ, ಹುಚ್ಚುಚ್ಚಾಗಿ ಒಂದೊಂದು ದಿನಕ್ಕೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಆದೇಶ ಮಾಡ್ತಾರೆ. 100% ಅಂತಾರೆ, 150% ಅಂತಾರೆ, 120% ಅಂತಾರೆ, 200% ಆಗ್ಬಿಡ್ತೀನಿ ಅಂತಾರೆ. ಹಾಗಾಗಿ ಈ ಸರ್ಕಾರನೂ ಅದೇ ರೀತಿ ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಒಂದು ಹೇಳ್ತಾರೆ, ರಾತ್ರಿ ಒಂದು ಹೇಳ್ತಾರೆ. ಇವತ್ತು ಹೇಳ್ತಾರೆ ಅವರು ಸರ್ಕಾರ ಹೋದ ವಿಧಾನಸಭೆ ಚುನಾವಣೆಗೆ ಹೋಗ್ಬೇಕಾದ್ರೆ ಇಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಏನು ಅಧಿಕಾರದಲ್ಲಿತ್ತು ಅವತ್ತು ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರು 40% ಕಮಿಷನ್ ಹೊಡಿತಾ ಇದ್ದಾರೆ ಅಂತ. ಅಲ್ಲ ಸ್ವಾಮಿ, ಇವತ್ತು ರಾಜಾರೋಷವಾಗಿ ಇವತ್ತು ನೀವೇನು ಮಾಡಿದ್ದೀರಿ? ರಾಜಾರೋಷು 40% ಅಲ್ಲ, 80% ಕಮಿಷನ್ಗೆ ಹೋಗಿದೆ. ಯಾವುದೇ ಒಂದು ಕಾಂಟ್ರಾಕ್ಟ್ರುಗಳು ಪಾಪ ಅವರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಕಾಂಟ್ರಾಕ್ಟ್ರುಗಳು ಕಾಂಟ್ರಾಕ್ಟ್ರುಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದರೆ, ಕೆಲಸನೂ ಮಾಡಿಬಿಟ್ಟು ಮನೆ ದುಡ್ಡು ಹಾಕಿ ಬಡ್ಡಿಗೆ ತೊಗೊಂಬಂದು ಅವರು ಪಾಪ ಇವತ್ತೊಂದು ದಿವಸ ಅವರು ಹೆಂಡತಿ ಮಕ್ಕಳು ಜೀವನ ಸಾಧಿಸ್ಲಿಕ್ಕೂ ಸಹ ಸಾಧ್ಯವಾಗದೆ ವಿಷ ಕುಡಿಬೇಕು ಅಂತ ಪರಿಸ್ಥಿತಿಲಿ ಇಟ್ಟಿದ್ದೀರಿ. ಆದರೆ ನೀವು ಹೇಳೋದೇನು, ಅವರೇನಾದರೂ ಮಾತನಾಡಿದ್ರೆ ನೀವು ಅವ್ರಿಗೂ ಜೋರು ಮಾಡ್ತೀರಿ, ಸರ್ಕಾರ ಇದೆ ಅಂತೇಳಿ ನೀವೇ ದೌರ್ಜನ್ಯ ಮಾಡ್ತೀರಿ. ಹಾಗಾಗಿ ನೀವು ಎಷ್ಟು ದಿವಸ ಮಾಡ್ಬೋದು? ಇನ್ನೊಂದು ನಿಮಗೇನು ಬಹುಮತ ಇದೆ ಅಂತೇಳಿ ನೀವೇನು ಮಾಡಿದ್ರು ನಡೆಯುತ್ತೆ ಅಂತೇಳಿ ನೀವು ಮಾಡ್ತಾ ಇದ್ದೀರಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಈ ರಾಜ್ಯದ ಜನರ ಮೇಲೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಾ ಇರತಕ್ಕಂಥದ್ದು ಇರ್ಬೋದು. ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಹುಚ್ಚುಚ್ಚಾಗಿ ಏನು ಆಟ ಆಡ್ತಾ ಇದ್ದಾರೆ, ಅವ್ರೇನು ತೆರಿಗೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ತಾವು ಸಹ ಈ ಸರ್ಕಾರದಲ್ಲಿ ತಾವು ಬಂದ ಮೇಲೆ ಡೀಸೆಲ್ ಪೆಟ್ರೋಲಿಂದ ಹಿಡಿದು ಇವತ್ತು ಬಡವರು ಒಂದೇ ಒಂದು ಸಣ್ಣ 20-30 ಸೈಟನ್ನು ಸಹ ತಗೊಳಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ಯಾಕೆ ಅಂತಂದರೆ ಈ ಸರ್ಕಾರ ಬಂದ ಮೇಲೆ 3 ಬಾರಿ 80 to 90% ನೀವು SR ರೇಟನ್ನ, ಮುದ್ರಾಂಕ ಶುಲ್ಕದ ಇದನ್ನ ನೀವು ಹೆಚ್ಚು ಮಾಡಿದ್ದೀರಿ. ಹಾಗಾಗಿ ನೀವು ಹೇಳ್ತಕ್ಕಂಥದ್ದು, ಆಮೇಲೆ ಅಗತ್ಯ ವಸ್ತುಗಳ ಬೆಲೆ ಏನಿದೆ ಅದು ಇವತ್ತು ಗಗನಕ್ಕೇರಿದೆ. ಯಾರೂ ಸಹ ಜನಸಾಮಾನ್ಯರು ಬೆಂಗಳೂರು ನಗರದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ರಾಜ್ಯದ ಜನ ಕಾಯ್ತಾ ಇದ್ದಾರೆ. ನೀವೇನಿವತ್ತು ಚುನಾವಣೆಗಳು ನೀವು ಬನ್ನಿ, ನೆಕ್ಸ್ಟ್ ಬರತಕ್ಕಂಥ ಚುನಾವಣೆಗಳೇ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಎಸ್ ವೀಕ್ಷಕರೇ, ಇದಿಷ್ಟು ರಮೇಶ್ ಗೌಡ್ರ ಮಾತು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.